ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದುಡ್ಡಿಗಾಗಿ ಮನೆ ಒಡತಿಯನ್ನೆಯೇ ಮಟ್ಯಾಶ್ ಮಾಡಿರುವಂತಹ ಒಂದು ಘಟನೆ ನಡೆದಿದೆ. ಅದು ಕೂಡ ಸಾಲ ತೀರಿಸೋದಕ್ಕೆ ಅಂತ ಈ ಯುವತಿ ಮನೆಯ ಮಾಲೀಕಳನ್ನೇ ಮರ್ಡರ್ ಮಾಡಿರುವಂತಹ ಒಂದು ಘಟನೆ ನಡೆದಿದೆ. ಸಾಲ ತೀರಿಸಲೇಬೇಕಾದಂತಹ ಅನಿವಾರ್ಯತೆ ಇತ್ತು, ಆದರೆ ದುಡ್ಡಿರಲಿಲ್ಲ. ಆದಾಗ ಸಿಕ್ಕಂತಹ ದಾರಿ ಮನೆಯ ಒಡತಿಯನ್ನೆಯೇ ಮಟ್ಯಾಶ್ ಮಾಡಿರುವಂಥದ್ದು. ಮಾಲಿಕೆ ದಿವ್ಯಾ ಚಿನ್ನದ ಮೇಲೆ ಮೋನಿಕಾ ಎಂಬ ಯುವತಿಗೆ ಕಣ್ಣಿತ್ತು. ಹಿಂಬದಿಯಿಂದ ಕುತ್ತಿಗೆ ಹಿಸುಕಿ ಕೊಲೆ ಮಾಡಿದ್ಲು ಮೋನಿಕಾ. ಕುತ್ತಿಗೆಯಲ್ಲಿದ್ದ 36 ಗ್ರಾಂ ಚಿನ್ನದ ಸರ ಕದ್ದು ಎಸ್ಕೇಪ್ ಬೇರೆ ಆಗಿದ್ದು, ಸದ್ಯ ಆರೋಪಿಯನ್ನ ಕೆಂಗೇರಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಎಲ್ಲವೂ ಕೂಡ ದುಡ್ಡಿಗಾಗಿ ಅನ್ನೋದು ಈ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗಿದೆ. ದುಡ್ಡಿಗಾಗಿ ಮನೆ ಒಡತಿಯನ್ನೇ ಕೊಲೆ ಮಾಡಿರುವಂತಹ ಒಂದು ಘಟನೆ ನಡೆದಿದೆ. ಕತ್ತನ್ನು ಹಿಸುಕಿ 36 ಗ್ರಾಂ ಚಿನ್ನದ ಸರ ಕದ್ದು ಎಸ್ಕೇಪ್ ಆಗಿರುವಂತಹ ಘಟನೆ. ಸದ್ಯ ಆರೋಪಿಯನ್ನ ಕೆಂಗೇರಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಏನು 4 ತಿಂಗಳು ಆಯ್ತು ಅಷ್ಟೇ. 4 ತಿಂಗಳು ಅವರು ನಾವು ಬಂದು ನೋಡಿರೋದು ಶುಕ್ರವಾರ ನೋಡ್ರೆ ನಾವೇ ಹೇಳ್ದೆ ಅವ್ರ ಗಂಡನೂ ಕೆಳಗಡೆ ಇರೋದು ಅವರೇ ಮಾಡಿರೋದು, ಬೇರೆ ಅವ್ರಿಗೆ ಯಾರು ಇಷ್ಟು ಇದಿಲ್ಲ ಅಂತ ನಾವು ಹೇಳ್ದೆ. ಅವ್ರು ಕೇಳ್ತಾ ಇಲ್ಲ, ಪೊಲೀಸ್ ಇತ್ತು ಆಚೆ ಹೋಗಿ ಅಂತ ಹೇಳ್ದು ನಾವು ಬಂದ್ಬಿಟ್ಟು ಹೊರಗಡೆ ಎಲ್ಲ ಬಂದು ಯಾರ ಜೊತೆಗೂ ಮಿಂಗಲ್ ಆಗೋದಾಗ್ತದೆ. ಅಷ್ಟೆಲ್ಲ ಇಲ್ಲ. ಅವರು 2 ಜನನೇ ಕ್ಲೋಸ್ ಇತ್ತು, ಬೇರೆ ಅವರೇ ಕೆಳಗಡೆನು ಮೇಲ್ಗಡೆ ಅವರು. ಇಲ್ಲಿ ಅವ್ರ ಹತ್ರ ಬರ್ತಾ ಇಲ್ಲ. ತುಮಾರ ಕನೆ ಸೊ ಬಾತ್ನಿ ಅವ್ರು ಜಾಸ್ತಿ ಮಾತಾಡ್ತಾ ಇಲ್ಲ. ಅವ್ರ ಹತ್ರ ಯಾರ ಹತ್ರನೂ ಮಾತಾಡ್ತಾ ಇಲ್ಲ. ಅದಲ್ಲ ಇಲ್ಲ ಮೇಲ್ಗಡೆನೆ ಒಳಗಡೆನೆ ಇದ್ದಿದ್ದು. ಅವರು ಸತ್ತೋಗ್ಬಿಟ್ಟಿರೋದು ಹಾಸ್ಯ ಇಸ್ನಿಕೆ ಅವನೇ ಅಲ್ಲಿಂದ ಬಂದಿದ್ದು. ಅವರು ಏನ್ ಗೊತ್ತಿಲ್ಲ, ಹಂಗ್ ಬಂದು ಒಳಗಡೆ ಹೋಗಿ ಅಯ್ಯೋ ಏನಾಗ್ಬಿಟ್ಟು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾದೇಶ್, ಗಮನಿಸ್ತಾ ಇದ್ದೀವಿ ದುಡ್ಡಿಗಾಗಿ ಯಾವಾಗ ಏನ್ ಘಟನೆ ನಡೆಯುತ್ತೆ ಅನ್ನೋದಕ್ಕೆ ಕೆಂಗೇರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಈಗ ಸಾಕ್ಷಿಯಾಗಿರೋದು. ಮತ್ತೆ ಫರ್ದರ್ ಡೀಟೇಲ್ಸ್ ಏನೆಲ್ಲ ಲಭ್ಯ ಆಗ್ತಾ ಇದೆ ಈ ಮರ್ಡರ್ಗೆ ಸಂಬಂಧಪಟ್ಟಂಗೆ? ಕಳೆದ 10ನೇ ತಾರೀಕು ನಡೆದಂಥ ಘಟನೆ ಇದು. 24ರಿಂದ 25 ವರ್ಷದ ಓರ್ವ ಯುವತಿ ಇಂಥದ್ದೊಂದು ಕೃತ್ಯ ಎಸಗಿದ್ದಾಳೆ. ಅದೇ ಮನೆಯಲ್ಲಿ ಬಾಡಿಗೆ ಇರ್ತಾಳೆ. ಆ ಬಾಡಿಗೆ ಮನೆಯ ಓನರ್ ಏನಿರ್ತಾಳೆ ದಿವ್ಯಾ, ಅವರಿಬ್ಬರ ಮಧ್ಯೆಯೂ ಕೂಡ ಒಂದೊಳ್ಳೆ ಸ್ನೇಹ ಇರುತ್ತೆ. ಅಂದರೆ ಡೈಲಿ ಅವತ್ತಿನ ಜೊತೆ ಅಂದರೆ ಅವತ್ತು ಘಟನೆ ಏನಾಗಿತ್ತಲ್ಲ ಅವತ್ತು ಇಬ್ಬರು ಕೂಡ ಒಂದೇ ಮನೇಲಿ ಕುತ್ಕೊಂಡು ಊಟ ಕೂಡ ಮಾಡಿದ್ರು ಅನ್ನೋಂಥ ಮಾಹಿತಿ ಲಭ್ಯ ಆಗ್ತಿದೆ. ಅಂದರೆ ಒಂದು ನಂಬಿಕೆಯನ್ನು ಗಳಿಸಿದ್ರು. ಮನೆ ಓನರ್ ಆಗಿರೋದನ್ನ ಮನೆ ಬಾಡಿಗೆಗೆ ಅಂತ ಕೇಳ್ಕೊಂಡು ಬಂದಿದ್ದಾರೆ. ಆ ಹುಡುಗಿಯನ್ನು ನಂಬಿಬಿಟ್ಟು ಬಾಡಿಗೆ ಮನೆಯನ್ನು ಕೊಟ್ಟಿದ್ರು. ಅದಾದಮೇಲೆ ಈ ಹುಡುಗಿಗೆ ಒಂದಷ್ಟು ಸಾಲಗಳಿತ್ತು, ಒಂದಷ್ಟು ಈ ಒಂದು ಅಂದರೆ ಐಫೈ ಲೈಫ್ನ ಹುಚ್ಚಿತ್ತು ಆ ಹುಡುಗಿಗೆ. ಗಂಡ ಸತ್ತೋಗಿದ್ದ, ಇನ್ನೊಬ್ಬರ ಬಾಯ್ ಫ್ರೆಂಡ್ ಜೊತೆ ಅದೇ ಮನೆಯಲ್ಲಿ ಲಿವಿಂಗ್ ಟುಗೆದರ್ ಇದ್ಳು ಆ ಹುಡುಗಿ. ಆದರೆ ಇತ್ತೀಚೆಗೆ ಸಾಕಷ್ಟು ಸಾಲ ಮಾಡಿಸ್ಕೊಂಡಿದ್ರು. ಆ ಸಾಲ ಬಾಧ ತಾಳಲಾಗದೆ ಆಕೆ ಸಾಲ ಕಟ್ಟೋದಕ್ಕೆ ಹೆಚ್ಚಿನ ದುಡ್ಡು ಬೇಕಾಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ಆ ಮನೆಯ ಓನರ್ನ ಆ ಒಂದು ಚಿನ್ನದ ಮೇಲೆ ಈಕೆ ಕಂಡು ಬಿದ್ದಿತ್ತು. 10ನೇ ತಾರೀಕು ಯಾವಾಗ ಅವರ ಮನೆಯಲ್ಲಿ ಯಾರೂ ಇಲ್ಲ ಅಂತ ಗೊತ್ತಾಗುತ್ತೋ ಆ ಮಹಿಳೆ ಒಬ್ಬಳೇ ಇರ್ತಾಳೆ. ಆಗ ಸಮಯವನ್ನು ನೋಡಿಕೊಂಡು ಫೇಸ್ ಪ್ಯಾಕ್ ಹಾಕ್ತೀನಿ ಅಂತೇಳಿ ಆಕೆಯ ಜೊತೆ ಮಾತನಾಡ್ತಾ ಕೂತಿರ್ತಾಳೆ. ಈ ವೇಳೆ ಟೈಮ್ ನೋಡಿಕೊಂಡು ಆಕೆಯನ್ನು ಕೊಲೆ ಮಾಡಿ ಎಸ್ಕೇಪ್ ಆಗಿರ್ತಾಳೆ. ಎಸ್ಕೇಪ್ ಆಗಿದ್ದಲ್ಲದೆ ತನಗೇನು ಗೊತ್ತಿಲ್ಲದಂತೆ ಒಂದಷ್ಟು ದಿನಗಳ ಕಾಲ ನಟಿಸಿರ್ತಾಳೆ. ಜೊತೆಗೆ ತಮ್ಮ ಮನೆಯಲ್ಲಿದ್ದಂತಹ ಹಣ ಕೂಡ ಕಳ್ತನ ಆಗಿದೆ ಅಂತೇಳಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಿರ್ತಾಳೆ. ಆದರೆ ಪೊಲೀಸರು ತಮ್ಮ ಆ್ಯಂಗಲಲ್ಲಿ ಒಂದಷ್ಟು ಡೌಟ್ ಬಂದು ಆಕೆಯನ್ನು ತೀವ್ರ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಆಕೆಯೇ ಕೊಲೆ ಮಾಡಿದ್ದಾಗಿ ಒಪ್ಕೊಂಡಿದ್ದಾಳೆ. ಹೀಗಾಗಿ ಆಕೆಯನ್ನು ಅರೆಸ್ಟ್ ಮಾಡಿರುವಂಥ ಪೊಲೀಸರು ಹೆಚ್ಚಿನ ತನಿಖೆಯನ್ನು ನಡೆಸಿದ್ದಾರೆ. ಜೊತೆಗೆ ಇದೊಂದೇ ಕಾರಣನ ಅಥವಾ ಬೇರೆ ಏನಾದರೂ ಕಾರಣ ಇತ್ತಾ, ಹೀಗೆ ಒಬ್ಬಕ್ಕೇ ಅಷ್ಟೊಂದು ಈ ಒಂದು ಕೊಲೆ ಮಾಡೋದಕ್ಕೆ ಆಯ್ತಾ ಅಥವಾ ಇದರಿಂದ ಬೇರೆ ಯಾರಾದರೂ ಇದ್ದಾರಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ತನಿಖೆ